ಇಲ್ಲಿಯವರೆಗೆ ಅನಂತ್ ಕುರಾನನ ಮನಸ್ಸಿನಲ್ಲಿ ಕೇವಲ ಅವಳೇ ಇದ್ದಳು. ಅವಳ ಹೆಸರೇ ಪ್ರಜ್ವಲಿಸುತ್ತಿತ್ತು. ಇಂದು ಅವನು ತನ್ನ ಗೆಳತಿ ಪ್ರಿಯಾಳನ್ನು ಭೇಟಿಯಾಗಬೇಕಿತ್ತು. ಆದರೆ ಈಗ ಅವನಿಗೆ ಅವಳನ್ನು ಭೇಟಿಯಾಗಲು ಮನಸ್ಸಿಲ್ಲ. ಪದೇ ಪದೇ ನಿಶಾ ನೆನಪಾಗುತ್ತಿದ್ದಳು. ಅವಳನ್ನು ಅಳುತ್ತಲೇ ಬಿಟ್ಟು ಬಂದಿದ್ದನು. ಅವಳು ಹೇಗಿದ್ದಾಳೆ ಗೊತ್ತಿಲ್ಲ. ಈಗಲೂ ಅಳುತ್ತಿರಬಹುದಾ? ಅವಳು ಹೋಗಿಬಿಟ್ಟರೆ? ಈ ಯೋಚನೆ ಬಂದ ಕೂಡಲೇ ಅವನಿಗೆ ಉಸಿರುಗಟ್ಟಿದಂತಾಯಿತು. ವರಾಂಡದಿಂದ ಹೊರಡಬೇಕಾಗಿದ್ದ ಕಾರನ್ನು ಮತ್ತೆ ಅಲ್ಲೇ ನಿಲ್ಲಿಸಿ ಒಳಗೆ ಬಂದನು. ನೋಡಿದಾಗ ಅಜ್ಜಿಯ ಕೋಣೆಯ ದೀಪ ಉರಿಯುತ್ತಿತ್ತು. ಏನೋ ಯೋಚಿಸಿ ಅಜ್ಜಿಯ ಕೋಣೆಯೊಳಗೆ ಹೋದನು. ನೋಡಿದಾಗ ಅಜ್ಜಿ ಮಲಗಿದ್ದರು. ಮುಂದುವರಿದ ಭಾಗ. ಅವನು ಹಿಂದಿರುಗಲು ತಿರುಗಿದನು. ಆದರೆ ಅಜ್ಜಿಯ ಧ್ವನಿ ಅವನ ಹೆಜ್ಜೆಗಳನ್ನು ನಿಲ್ಲಿಸಿತು. ನಿಲ್ಲು ಅನಂತ್, ನನ್ನ ಬಳಿಗೆ ಬಾ ಎಂದಾಗ ಅವನು ತಕ್ಷಣ ಅಜ್ಜಿಯ ಕಡೆಗೆ ತಿರುಗಿದನು. ಅಜ್ಜಿ, ನೀವು ಎದ್ದಿದ್ದೀರಾ? ನೀವು ಮಲಗಿದ್ದೀರೆಂದು ನಾನು ಅಂದುಕೊಂಡೆ. ಅವನು ಅಜ್ಜಿಯ ಪಕ್ಕದಲ್ಲಿ ಕುಳಿತು ಅವರ ಕೈಯನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಹೇಳಿದನು, ನಾನು ಹೇಗೆ ನಿದ್ರಿಸಲು ಸಾಧ್ಯ ಮಗನೇ? ನನ್ನ ಮಗನ ಸಂತೋಷದ ಮನೆ ಹಾಳಾಗಿದೆ ಮತ್ತು ನಾನು ಆರಾಮವಾಗಿ ನಿದ್ರಿಸುವುದೇ? ಹೇಗೆ ನಿದ್ರಿಸಲು ಸಾಧ್ಯ? ಏಕೆ ನಿಶಾ ಹಾಗೆ ಮಾಡಿದಳು? ಅವಳು ಹಾಗೆ ಇರಲಿಲ್ಲ. ಖಂಡಿತ ಯಾರಾದರೂ ಅವಳ ಮೇಲೆ ಮಾಟ ಮಾಡಿದ್ದಾರೆ. ಅದಕ್ಕಾಗಿಯೇ ಅವಳು ನಮ್ಮನ್ನು ದ್ವೇಷಿಸಲು ಶುರು ಮಾಡಿದ್ದಾಳೆ ಎಂದು ಹೇಳುತ್ತಾರೆ. ಇದಕ್ಕೆ ಮೊದಲು ಅವನ ಅಜ್ಜಿಯ ಬಳಿಗೆ ಬಂದಾಗಲೆಲ್ಲ ಅಜ್ಜಿಯ ನಗುತ್ತಿರುವ ಮುಖ ಕಾಣಿಸುತ್ತಿತ್ತು. ಆದರೆ ಇಂದು ಅವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಮತ್ತು ಆ ಕಣ್ಣೀರು ಅವನಿಗೆ ನೋವು ನೀಡುತ್ತಿತ್ತು. ಅವನು ಎಲ್ಲವೂ ಸುಲಭ ಎಂದು ಅಂದುಕೊಂಡಿದ್ದನು. 2 ತಿಂಗಳ ಕಾಲ ಅವನು ಅಜ್ಜಿಯನ್ನು ಮದುವೆಯಾಗಿದ್ದೇನೆ ಎಂದು ನಂಬಿಸುತ್ತಾನೆ ಮತ್ತು 2 ತಿಂಗಳ ನಂತರ ನಿಶಾಳನ್ನು ಅವಳು ಸರಿಯಾದ ಹುಡುಗಿಯಲ್ಲ, ಅದಕ್ಕಾಗಿ ನಾನು ಅವಳನ್ನು ಬಿಟ್ಟೆ ಎಂದು ಹೇಳಿ ಬಿಟ್ಟು ಬಿಡುತ್ತಾನೆ ಮತ್ತು ಅಜ್ಜಿಯೂ ಸಾಮಾನ್ಯರಾಗುತ್ತಾರೆ ಎಂದುಕೊಂಡಿದ್ದನು. ಆದರೆ ಇದೆಲ್ಲವೂ ಅಷ್ಟು ಸುಲಭವಲ್ಲ. ಹೇಗೆ ನಡೆಯುತ್ತದೆ ಅಜ್ಜಿ? ಔಷಧಿಯನ್ನು ತೆಗೆದುಕೊಂಡು ಮಲಗಿ, ಆದರೆ ಮೊದಲು ಊಟ ಮಾಡಿ ಎಂದು ಅವನು ನಿಶಾಳಿಗೆ ಕರೆದನು. ಆದರೆ ಅವರು ದುಃಖದಿಂದ ತಮ್ಮ ಮೊಮ್ಮಗನನ್ನು ನೋಡಿದರು. ಅವನಿಗೆ ಪ್ರತಿ ಕೆಲಸಕ್ಕೂ ನಿಶಾಳನ್ನು ಕರೆಯುವ ಅಭ್ಯಾಸವಾಗಿತ್ತು. ಅವರು ದುಃಖದಿಂದ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ನಿಶಾ ಬರುವುದಿಲ್ಲ ಎಂದು ಅವರಿಗೆ ತಿಳಿದಿತ್ತು. ಮಗನೇ, ವ್ಯರ್ಥವಾಗಿ ಅವಳನ್ನು ಕರೆಯಬೇಡ, ಅವಳು ಬರುವುದಿಲ್ಲ ಎಂದು ಹೇಳುತ್ತಾರೆ. ಹೇಗೆ ಬರುವುದಿಲ್ಲ? ನಾನು ಹೋಗಿ ಕರೆತರುತ್ತೇನೆ ಅವಳನ್ನು ಎಂದು ಹೇಳುತ್ತಾನೆ. ಆದರೆ ಅಜ್ಜಿಯ ಮುಂದಿನ ಮಾತುಗಳು ಅವನ ಹೆಜ್ಜೆಗಳನ್ನು ನಿಲ್ಲಿಸಿದವು. ಅವಳು ಹೋಗಿದ್ದಾಳೆ ಅನಂತ್, ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿದ್ದಾಳೆ. ಅವಳು ಏಕೆ ಅಳುತ್ತಿದ್ದಾಳೆಂದು ನನಗೆ ತಿಳಿದಿರಲಿಲ್ಲ. ಗೊತ್ತಿಲ್ಲ ನಮ್ಮಿಂದ ಏನು ತಪ್ಪು ಆಯಿತು. ಹೀಗೆ ನಮ್ಮನ್ನು ಅಳಿಸಿ ಮತ್ತು ತಾನು ಅತ್ತು ಹೋದಳು. ನಾನು ಕೊಟ್ಟ ಎಲ್ಲ ಸಾಮಾನುಗಳನ್ನು ಹಿಂತಿರುಗಿಸಿದ್ದಾಳೆ. ತನ್ನ 2-3 ಜೊತೆ ಬಟ್ಟೆಗಳನ್ನು ಹೊರತುಪಡಿಸಿ ಏನನ್ನೂ ತೆಗೆದುಕೊಂಡು ಹೋಗಿಲ್ಲ. ಆ ಅಮಾಯಕ ಮಗುವಿಗೆ ಯಾವುದೇ ದುರಾಸೆ ಇರಲಿಲ್ಲ. ನಮ್ಮ ಮನೆಗೆ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಅಜ್ಜಿ ಈಗ ಅಳಲು ಶುರು ಮಾಡಿದ್ದರು. ದಯವಿಟ್ಟು ಅಜ್ಜಿ ಅಳಬೇಡಿ ಎಂದು ಅವನು ಹೇಳುತ್ತಾನೆ. ನಾನು ಹೇಗೆ ಅಳದೇ ಇರಲು ಸಾಧ್ಯ? ಎಷ್ಟು ಮುದ್ದು ಮಗು ಅವಳು. ಸಾಯುವ ಮೊದಲು ನಿನ್ನ ಮನೆ ಬದುಕುಳಿಯುವುದನ್ನು ನೋಡಲು ಬಯಸುತ್ತೇನೆ. ಅದು ನಿಶಾ ಜೊತೆ. ಅವಳು ತುಂಬ ಒಳ್ಳೆಯವಳು, ಕೆಟ್ಟವಳಲ್ಲ. ಖಂಡಿತ ಅವಳಿಗೆ ಏನೋ ಆಗಿದೆ. ಇಲ್ಲದಿದ್ದರೆ ಹೀಗೆ ಎಂದಿಗೂ ಮಾಡುತ್ತಿರಲಿಲ್ಲ. ಹೋಗುವಾಗ ಕ್ಷಮೆ ಯಾಚಿಸಿದ್ದಳು. ಅಜ್ಜಿ, ನಾನು ನಿಮ್ಮೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ಎಂದು. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ಆದರೆ ನೀನು ಈ ಮನೆಯನ್ನು ಬಿಟ್ಟು ಹೋಗಬೇಡ ಎಂದು ಹೇಳಿದೆ. ಅವಳು ನಾನು ಹೋಗಲೇಬೇಕು ಅಜ್ಜಿ, ಇದು ನನ್ನ ಅನಿವಾರ್ಯತೆ ಎಂದು ಹೇಳಿದಳು. ನಾನು ಅವಳನ್ನು ಎಷ್ಟೇ ತಡೆದರೂ ಅವಳು ನಿಲ್ಲಲಿಲ್ಲ. ಅನಂತ್ ಮಗನೇ, ಅವಳನ್ನು ಮನೆಗೆ ವಾಪಸ್ಸು ಕರೆದುಕೊಂಡು ಬಾ. ಅವಳು ನಮ್ಮ ಮನೆಯ ಮೆರುಗು, ನಿನ್ನ ಪತ್ನಿ. ನಿನ್ನ ಜೊತೆ ಅವಳು ನನಗೆ ಇಷ್ಟವಾಗುತ್ತಾಳೆ. ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಅವಳನ್ನು ನಿನ್ನ ಜೀವನದಿಂದ ಹೋಗಲು ಬಿಡಬೇಡ ಮಗನೇ. ಅವಳು ವಜ್ರದಂತಹ ಹುಡುಗಿ. ಅಜ್ಜಿ ದುಃಖದಿಂದ ಅಳುತ್ತಲೇ ಹೇಳುತ್ತಿದ್ದರು. ಆದರೆ ಅವನ ಹೃದಯದ ಮೇಲಿದ್ದ ಭಾರ ಮತ್ತಷ್ಟು ಹೆಚ್ಚಾಯಿತು. ಅವನಿಗೆ ಇನ್ನೂ ಸಹಿಸಲು ಆಗುತ್ತಿರಲಿಲ್ಲ. ಅಜ್ಜಿಯ ದುಃಖ ಅವನ ಹೃದಯವನ್ನು ಚುಚ್ಚುತ್ತಿತ್ತು. ಆದರೆ ಅವಳು ಹೇಗೆ ಹಠಾತ್ತನೆ ಅವನನ್ನು ಕೇಳದೆ ಹೋಗಿದ್ದು ಅವನನ್ನು ವಿಚಲಿತಗೊಳಿಸುತ್ತಿತ್ತು. ಅವಳು ಹೇಗೆ ಹೋಗಲು ಸಾಧ್ಯ? ಅವನ ಹೃದಯ ತಳಮಳಗೊಂಡಿತು. ಅವನು ಸುಮ್ಮನೆ ಎದ್ದು ಅಜ್ಜಿಯ ಬಳಿಯಿಂದ ತನ್ನ ಕೋಣೆಗೆ ಬಂದನು. ಇಡೀ ರಾತ್ರಿ ಕಣ್ಣುಗಳಲ್ಲಿ ಅವಳು ಇನ್ನು ಸೋಫಾದ ಮೇಲೆ ಮಲಗಿದ್ದಾಳೆ ಎಂದು ಅನಿಸುತ್ತಿತ್ತು. ಅವನು ಬೆಚ್ಚಿ ನೋಡಿದರೆ ಖಾಲಿ ಸೋಫಾ ಅವನನ್ನು ಅಣಕಿಸುತ್ತಿತ್ತು. ಹೇಗೋ ನಿದ್ರೆಗೆ ಜಾರಿದನು. ಆದರೆ ಬೆಳಗ್ಗೆ ಎದ್ದ ಕೂಡಲೇ ಮೊದಲು ಅವನ ಬಾಯಿಂದ ನಿಶಾಳ ಹೆಸರು ಹೊರಬಂದಿತು. ನಿಶಾ ನನ್ನ. ಮತ್ತು ನಂತರ ತಕ್ಷಣವೇ ಅವಳು ಹೋಗಿದ್ದಾಳೆಂದು ನೆನಪಾಯಿತು ಮತ್ತು ಅವನು ತನ್ನ ತುಟಿಗಳನ್ನು ಬಿಗಿದುಕೊಂಡನು. ಅಜ್ಜಿಯ ಸ್ಥಿತಿ ದಿನೇ ದಿನೇ ಹದಗೆಡುತ್ತಿತ್ತು ಮತ್ತು ಅವನು ಇದನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅಜ್ಜಿ ನಿಶಾಳನ್ನು ತುಂಬ ನೆನಪಿಸಿಕೊಳ್ಳುತ್ತಿದ್ದರು. ಅವನು ಅಜ್ಜಿಯ ಬಳಿ ಕುಳಿತಾಗಲೆಲ್ಲ ಅಜ್ಜಿಯ ಬಳಿ ನಿಶಾಳ ಬಗ್ಗೆ ಮಾತ್ರ ಮಾತುಗಳಿರುತ್ತಿದ್ದವು ಮತ್ತು ಅವನು ಮತ್ತಷ್ಟು ವಿಚಲಿತನಾಗುತ್ತಿದ್ದನು. ತನ್ನ ಹೃದಯದ ಸ್ಥಿತಿ ತಿಳಿದಿದ್ದರೂ ಅವನು ಅದನ್ನು ನಿರ್ಲಕ್ಷಿಸುತ್ತಿದ್ದನು. ಆದರೆ ಎಷ್ಟು ದಿನ ತಾನೇ ತನ್ನಿಂದ ಸುಳ್ಳು ಹೇಳಲು ಸಾಧ್ಯ? ಮತ್ತು ನಂತರ ಅವನು ಸದ್ದಿಲ್ಲದೆ ಈ ವಿಷಯವನ್ನು ಒಪ್ಪಿಕೊಂಡನು.
ಹೌದು, ನನಗೆ ನಿಶಾಳ ಮೇಲೆ ಪ್ರೀತಿ ಇದೆ. ಪ್ರೀತಿಯಲ್ಲ, ಪ್ರೇಮಿಸಿದೆ. ಅವಳ ಅಭ್ಯಾಸವಾಗಿ ಹೋಗಿದೆ ನನಗೆ. ಸಾಮಾನ್ಯವಾಗಿ ಮನುಷ್ಯನ ಪ್ರೀತಿಗಿಂತ ಅಭ್ಯಾಸವೇ ಹೆಚ್ಚು ಮಾರಕವಾಗಿರುತ್ತದೆ ಮತ್ತು ಜೀವನವು ಅಶಾಂತವಾಗಿರುತ್ತದೆ, ಬಣ್ಣರಹಿತವಾಗಿರುತ್ತದೆ. ಒಂದು ದಿನ ಅಜ್ಜಿಯ ಸ್ಥಿತಿ ತುಂಬ ಹದಗೆಟ್ಟಾಗ ಅವನು ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ವೈದ್ಯರು ಅಜ್ಜಿಯನ್ನು ಪರೀಕ್ಷಿಸಿ, ಅನಂತಕುರನನಿಗೆ ನಿಮ್ಮ ಅಜ್ಜಿಯ ಬಗ್ಗೆ ಕಾಳಜಿ ವಹಿಸಿ ಅವರನ್ನು ಆದಷ್ಟು ಸಂತೋಷವಾಗಿಡಲು ಪ್ರಯತ್ನಿಸಿ, ಇಲ್ಲದಿದ್ದರೆ ಅವರ ಆರೋಗ್ಯ ಮತ್ತಷ್ಟು ಹದಗೆಡಬಹುದು ಎಂದು ಹೇಳಿದರು. ವೈದ್ಯರ ಮಾತು ಕೇಳಿ ಅವನು ಚಿಂತೆಗೀಡಾದನು. ನಿಶಾ ಹೋದಾಗಿನಿಂದ ಅವನು ಕೇವಲ ಚಿಂತಿಸುತ್ತಲೇ ಇದ್ದನು. 2 ಕ್ಷಣಗಳು ಅವನಿಗೆ ನೆಮ್ಮದಿ ಸಿಕ್ಕಿರಲಿಲ್ಲ ಮತ್ತು ಉಳಿದ ಕೊರತೆಯನ್ನು ಅಜ್ಜಿಯ ಸ್ಥಿತಿ ಪೂರೈಸುತ್ತಿತ್ತು. ಅವಳಿಗೆ ನೆನಪಾಯಿತು. ಅವಳು ಹೋದಾಗಿನಿಂದ ಅವನು ಒಂದು ಬಾರಿಯೂ ಅವಳ ಯೋಗಕ್ಷೇಮವನ್ನು ವಿಚಾರಿಸಿರಲಿಲ್ಲ. ಅವಳು ಹೇಗಿರಬಹುದು, ಎಲ್ಲಿದ್ದಾಳೆ, ಅವಳ ತಂದೆ ಅಸ್ವಸ್ಥರಾಗಿದ್ದರು, ಹೇಗೆ ಜೀವನ ಸಾಗಿಸುತ್ತಿರಬಹುದು ಎಂದು ಅವಳು ಹೋಗಿ ಇಡೀ 2 ತಿಂಗಳು ಕಳೆದಿತ್ತು. ಈ ಎಲ್ಲ ವಿಷಯಗಳು ಈಗ ಅವನನ್ನು ಕಾಡಲು ಶುರು ಮಾಡಿದವು. ಅವಳು ವಿಚ್ಛೇದನ ಕೇಳಿಕೊಂಡು ಸಹ ಬಂದಿರಲಿಲ್ಲ. ಹಾಗಾದರೆ ಅವಳು ಈ ಸಂಬಂಧವನ್ನು ಮುಂದುವರಿಸಲು ಬಯಸಿದ್ದಾಳೆ? ಹೌದು, ಅವನು ನೋಡಿದ್ದನು. ಪ್ರೀತಿಯ ಸೆಳೆತ ಮತ್ತು ನೋವಿನ ಸುಳಿಯಲ್ಲಿ ತನ್ನ ಆಟದಲ್ಲಿ ಅವನು ಅವಳಿಗೆ ತನ್ನನ್ನು ತಾನೇ ಪ್ರೀತಿಸುವಂತೆ ಮಾಡಿದ್ದನು. ಆಕೆಯ ಕಣ್ಣುಗಳಲ್ಲಿ ನೀರು ತುಂಬಿ ತುಳುಕುತ್ತಿತ್ತು. ಆ ಕಣ್ಣುಗಳಲ್ಲಿ ಭಾವನೆಗಳು ಕುದಿಯುತ್ತಿದ್ದವು. ತನ್ನ ಮೇಲಿನ ಅಪರ ಪ್ರೀತಿಯಿಂದ ತುಂಬಿದ ಆ ಕಣ್ಣುಗಳನ್ನು ಅವನು ಹೇಗೆ ನಿರ್ಲಕ್ಷಿಸಲು ಸಾಧ್ಯ? ಇನ್ನು ಮುಂದೆ ತನ್ನ ಹೃದಯದ ಮೇಲೆ ಭಾರವನ್ನು ಹಾಕಿಕೊಳ್ಳಲು ಸಾಧ್ಯವಿರಲಿಲ್ಲ. ಅಜ್ಜಿಯನ್ನು ಮನೆಗೆ ಕರೆತಂದು ಅವರಿಗೆ ಔಷಧಿಯನ್ನು ಕೊಟ್ಟು ಅವನು ನಿಶಾಳನ್ನು ಹುಡುಕಲು ಹೊರಟನು. ಅವಳು ಹೇಗಿದ್ದಾಳೆ, ಎಲ್ಲಿದ್ದಾಳೆ ಎಂದು ಅವನಿಗೆ ಗೊತ್ತಿರಲಿಲ್ಲ. ತನ್ನ ಜೀವನದಿಂದ ಹೊರನಡೆದಾಗಿನಿಂದ ಅವಳು ಕೇವಲ ತನ್ನ ತಂದೆಯ ಕಾರಣದಿಂದಾಗಿ ಅಸಹಾಯಕಳಾಗಿದ್ದಳು ಹೊರತು ಆ ಹುಡುಗಿಯಲ್ಲಿ ಅವನು ಎಂದಿಗೂ ಯಾವುದೇ ದುರಾಶೆಯನ್ನು ನೋಡಿರಲಿಲ್ಲ. ಈ ವಿಷಯವನ್ನು ಅವನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು ಮತ್ತು ಈಗ ಪಶ್ಚಾತ್ತಾಪದ ಭಾರದಿಂದ ಕುಗ್ಗಲು ಶುರು ಮಾಡಿದ್ದನು. ನಿಶಾಳ ನೋವು ಮತ್ತು ಅನಿವಾರ್ಯತೆ. ನಿಶಾಳ ಜೀವನವು ಅಶಾಂತವಾಗಿ ಸಾಗುತ್ತಿತ್ತು. ಅನಂತಕುರನನ ಜೊತೆ ಅವನ ಮನೆಯಲ್ಲಿ ಕಳೆದ ಸ್ವಲ್ಪ ಸಮಯವು ಕೇವಲ ಒಂದು ಮೋಸದಂತೆ ಕಾಣುತ್ತಿತ್ತು. ಅವಳ ಅದೃಷ್ಟದಲ್ಲಿ ಕೇವಲ ಅಳುವುದು ಮಾತ್ರ ಬರೆದಿತ್ತು ಮತ್ತು ಅವಳು ಅಳುತ್ತಲೇ ಇದ್ದಳು. ಅಜ್ಜಿ ಅವಳಿಗೆ ನೀಡಿದ ಪ್ರೀತಿಯಿಂದ ಅವಳು ತನ್ನ ತಾಯಿಯ ಕೊರತೆಯನ್ನು ಮರೆಯಲು ಶುರು ಮಾಡಿದ್ದಳು. ಆದರೆ ತಾನು ಅಜ್ಜಿಯ ಕಣ್ಣುಗಳಲ್ಲಿ ಕಣ್ಣೀರನ್ನು ತಂದೆನಲ್ಲ ಎಂದು ಅವಳಿಗೆ ನೋವಾಗಿತ್ತು. ಅವಳು ಅಜ್ಜಿಯ ಕಣ್ಣೀರು ಒರೆಸಲು ಸಾಧ್ಯವಾಗಲಿಲ್ಲ, ಅವರನ್ನು ಸಂತೋಷಪಡಿಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅದು ಅವಳ ಶಕ್ತಿಯಲ್ಲಿ ಇರಲಿಲ್ಲ. ಅಜ್ಜಿ ಬಳಿ ಕ್ಷಮೆಯಾಚಿಸಿ ಮನೆ ಬಿಟ್ಟು ಹೊರಟಿದ್ದಳು, ಖಾಲಿ ಕೈಯಲ್ಲಿ. ಅಜ್ಜಿ ಹಾಕಿದ್ದ ಬಳೆಗಳನ್ನು ಅಜ್ಜಿಯ ಕೈಯಲ್ಲಿ ಇಟ್ಟು, ಅಜ್ಜಿ, ಇವುಗಳ ಮೇಲೆ ನನ್ನ ಹಕ್ಕಿಲ್ಲ. ಬಹುಶಃ ನಿಮ್ಮ ಯಾವುದೇ ವಂಶಸ್ಥ ಸೊಸೆ ಇರಬಹುದು, ಅವಳಿಗೆ ಈ ಬಳೆಗಳನ್ನು ಹಾಕಿಸಿ ಎಂದು ಹೇಳಿದ್ದಳು. ಅಜ್ಜಿ ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ. ಅವಳು ಏನು ಮಾಡಿದ್ದಳೋ ಅದು ತನ್ನ ತಂದೆಗಾಗಿ ಮಾಡಿದ್ದಳು ಮತ್ತು ತನ್ನ ಈ ಕಾರ್ಯದ ಬಗ್ಗೆ ಅವಳಿಗೆ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಹೌದು, ಅವಳು ಒಂದು ತಪ್ಪನ್ನು ಖಂಡಿತ ಮಾಡಿದ್ದಳು ಮತ್ತು ಆ ತಪ್ಪು ಅನಂತಕುರನನ್ನು ಪ್ರೀತಿಸಿದ್ದು. ಅನಂತಕುರನನ್ನು ಪ್ರೀತಿಸದೇ ಇದ್ದಿದ್ದರೆ ಇಂದು ಅವಳಿಗೆ ಇಷ್ಟು ದುಃಖವಾಗುತ್ತಿರಲಿಲ್ಲ, ಇಷ್ಟು ನೋವಾಗುತ್ತಿರಲಿಲ್ಲ. ಒಂದು ಒಪ್ಪಂದದಲ್ಲಿ ಅವಳು ತನ್ನ ಹೃದಯದಲ್ಲಿ ಇಬ್ಬರಿಗೆ ಜಾಗ ಕೊಟ್ಟಿದ್ದಳು, ಅಜ್ಜಿಯ ಪ್ರೀತಿ ಮತ್ತು ಅನಂತಕುರನ. ಅವಳು ಅವರೊಂದಿಗೆ ಜೀವಿಸಲು ಬಯಸಿದ್ದಳು, ಅವರೊಂದಿಗೆ ತನ್ನ ಇಡೀ ಜೀವನವನ್ನು ಕಳೆಯಲು ಬಯಸಿದ್ದಳು. ಆದರೆ ಆ ಕಲ್ಲೆದೆಯ ಅನಂತಕುರನ ಅವಳ ಎಲ್ಲ ಕನಸುಗಳನ್ನು ಮುರಿದು ಹಾಕಿದ್ದನು. ಅವಳು ಅಲ್ಲಿಂದ ಹೊರಟಾಗ ಇನ್ನೊಂದು ಪ್ರಳಯ ಅವಳಿಗಾಗಿ ಕಾಯುತ್ತಿತ್ತು. ಆಸ್ಪತ್ರೆಗೆ ತಲುಪಿದಾಗ ತನ್ನ ತಂದೆಯ ಆರೋಗ್ಯ ತುಂಬ ಹದಗೆಟ್ಟಿದೆ ಎಂದು ತಿಳಿಯಿತು. ಅವಳು ಅಳುತ್ತಾ ಅವರ ಬಳಿಗೆ ಹೋಗಿ ಅವರ ಎದೆಯ ಮೇಲೆ ಒರಗಿಕೊಂಡಳು. ಆದರೆ ಅವರು ತಮ್ಮ ಕೊನೆಯ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದರು. ಮಗಳೇ, ನಿನ್ನ ಮನೆಯನ್ನು ಎಂದಿಗೂ ಹಾಳು ಮಾಡಬೇಡ. ಈ ಸಂಬಂಧವನ್ನು ಜೀವನದುದ್ದಕ್ಕೂ ಮುಂದುವರಿಸಲು ಪ್ರಯತ್ನಿಸು. ಸಾಯುವ ಮೊದಲು ನಾನು ನಿನ್ನನ್ನು ಯಾರಿಗಾದರೂ ಒಪ್ಪಿಸಿ ಹೋಗಲು ಬಯಸುತ್ತೇನೆ ಮತ್ತು ಅನಂತಕುರನ ನನ್ನ ಕೊನೆಯ ಭರವಸೆ. ಅವನು ನಿನ್ನನ್ನು ಸಂತೋಷವಾಗಿಡುತ್ತಾನೆ. ಅವನನ್ನು ಹೇಗಾದರೂ ಒಪ್ಪಿಸು ಎಂದು ಅವರು ನಡುಗುವ ಶ್ವಾಸದಲ್ಲಿ ಹೇಳುತ್ತಿದ್ದರು ಮತ್ತು ಪ್ರತಿಯೊಂದು ಪದವು ನಿಶಾಳ ಹೃದಯವನ್ನು ಚುಚ್ಚುತ್ತಿತ್ತು. ಅವಳಿಗೆ ಸಾಯುತ್ತಿರುವ ತಂದೆಗೆ ನೀವು ಇರಲು ಹೇಳುವ ಜಾಗದ ಬಾಗಿಲುಗಳು ಶಾಶ್ವತವಾಗಿ ಮುಚ್ಚಿ ಹೋಗಿವೆ ಎಂದು ಹೇಳುವ ಧೈರ್ಯವಿರಲಿಲ್ಲ. ಅವಳು ಬಯಸಿದರೂ ಹಿಂತಿರುಗಲು ಸಾಧ್ಯವಿರಲಿಲ್ಲ. ತನ್ನ ತಂದೆಗೆ ಸಾಯುವ ಮೊದಲು ಸ್ವಲ್ಪ ಸಂತೋಷವನ್ನು ನೀಡಲು ಅವಳು ಸಂಪೂರ್ಣವಾಗಿ ಪ್ರಯತ್ನಿಸಿದ್ದಳು. ಆದರೆ ಆ ಕಲ್ಲೆದೆಯ ಮನುಷ್ಯನು ಅವಳಿಗೆ ಅವಕಾಶವನ್ನು ನೀಡಲಿಲ್ಲ. ನಿಶಾಳ ಜೀವನವು ಈಗ ತುಂಬ ಕಷ್ಟಕರವಾಗಿತ್ತು. ಅವಳು ಒಬ್ಬ ಹುಡುಗಿಯಾಗಿ ಆ ಕ್ರೂರ ಜಗತ್ತಿನಲ್ಲಿ ಹೇಗೆ ಒಬ್ಬಂಟಿಯಾಗಿ ಉಳಿಯಲು ಸಾಧ್ಯ? ಇದು ಅವಳಿಗೆ ಮಾತ್ರ ತಿಳಿದಿತ್ತು. ತನ್ನ ತಂದೆ ಹೋಗಿ 10 ದಿನಗಳು ಕಳೆದಿತ್ತು. ದುಃಖ ಇನ್ನೂ ಕಡಿಮೆಯಾಗಿರಲಿಲ್ಲ. ಆಗಲೇ ಇನ್ನೊಂದು ಸಂಕಷ್ಟ ತಲೆ ಎತ್ತಿತ್ತು. ಅವಳು ಒಬ್ಬ ದುರಾಶೆಯ ನೆರೆಹೊರೆಯವನು ಪ್ರತಿದಿನ ಬಂದು ಅವಳಿಗೆ ತನ್ನನ್ನು ಮದುವೆಯಾಗುವಂತೆ ಬೆದರಿಕೆ ಹಾಕುತ್ತಿದ್ದನು. ಇದರಿಂದ ಅವನು ಆ ಮನೆಯಲ್ಲಿ ಅವಳೊಂದಿಗೆ ವಾಸಿಸಲು ಸಾಧ್ಯವಾಗುತ್ತದೆ. ಅವಳ ಬಳಿ ಇದ್ದದ್ದು ಒಂದೇ ಮನೆ,
ಅವಳ ತಂದೆಯ ಏಕೈಕ ಸಂಪತ್ತು, ಆ ಒಂದೇ ಮನೆ, ಆ ಒಂದು ಸೂರು ಮಾತ್ರ. ಅವನ ಪ್ರತಿದಿನದ ಬೆದರಿಕೆಗಳಿಂದ ಅವಳು ತೊಂದರೆಗೊಳಗಾಗಲು ಶುರು ಮಾಡಿದ್ದಳು. ಅನಂತ್ ಕುರಾನ ಬಳಿ ಅವಳು ಸತ್ತರೂ ಹೋಗಲು ಸಾಧ್ಯವಿರಲಿಲ್ಲ. ಆದರೆ ಅವನು ಅವಳಿಗೆ ವಿಚ್ಛೇದನ ಕಳುಹಿಸಿಕೊಡಬಹುದೇ ಎಂಬ ಭಯವು ಹೃದಯದಲ್ಲಿತ್ತು. ಇನ್ನು ಮುಂದೆ ಏನನ್ನೂ ಸಹಿಸಿಕೊಳ್ಳುವ ಧೈರ್ಯ ಅವಳಲ್ಲಿ ಇರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಸಹಿಸಿಕೊಂಡಿದ್ದಳು. ಈಗ ಶಕ್ತಿ ಉಳಿದಿರಲಿಲ್ಲ. ಹತ್ತು ಸುಸ್ತಾಗಿದ್ದಳು. ಅವಳ ಕಣ್ಣೀರು ಬತ್ತಿ ಹೋಗಿತ್ತು. ಅವಳು ಜೀವಂತ ಶವದಂತೆ ಮನೆಯಲ್ಲಿ ವಾಸಿಸುತ್ತಿದ್ದಳು. ಒಂದು ಹೊತ್ತಿನ ಊಟ ಮಾಡಿ ತನ್ನ ಜೀವನವನ್ನು ಉಳಿಸಿಕೊಂಡಿದ್ದಳು. ಅವಳು ಅಷ್ಟು ದುರ್ಬಲಳಾಗಿರಲಿಲ್ಲ. ಅವಳು ತನ್ನ ತಂದೆಯ ಧೈರ್ಯಶಾಲಿ ಮಗಳಾಗಿದ್ದಳು. ಆದರೆ ಜೀವನವು ಹೊಸ ಸವಾಲುಗಳನ್ನು ನೀಡಿದ್ದವು. ಅದು ಎಲ್ಲವನ್ನು ಕೊನೆಗೊಳಿಸಿತ್ತು. ಆ ಸಮಯದಲ್ಲಿ ಅವಳು ತನ್ನ ಕೋಣೆಯಲ್ಲಿ ಮೊಣಕಾಲಿನಲ್ಲಿ ತಲೆಯಿಟ್ಟು ಅಸಹಾಯಕಳಾಗಿ ಅಳುತ್ತಿದ್ದಳು. ಆಗ ಅವಳ ಮನೆಯ ಬಾಗಿಲಿನ ಮೇಲೆ ನಿಧಾನವಾಗಿ ತಟ್ಟುವ ಶಬ್ದವಾಯಿತು ಮತ್ತು ಅವಳ ಹೃದಯ ವೇಗವಾಗಿ ಬಡಿಯಲು ಶುರು ಮಾಡಿತು. ಈ ಸಮಯದಲ್ಲಿ ಯಾರೂ ಇರಬಹುದು. ಅವಳು ಮನೆಯಲ್ಲಿ ಒಬ್ಬಂಟಿಯಾಗಿದ್ದಳು. ಅಕ್ಕಪಕ್ಕದವರೆಲ್ಲ ಯಾರನ್ನಾದರೂ ಜೊತೆಗೆ ಇರಿಸಿಕೊಳ್ಳಲು ಹೇಳುತ್ತಿದ್ದರು. ಆದರೆ ಯಾರು ಎಷ್ಟು ದಿನ ಯಾರಿಗೆ ಜೊತೆ ನೀಡಲು ಸಾಧ್ಯ? ತನ್ನಷ್ಟಕ್ಕೆ ತಾನೇ ಹೋರಾಡಬೇಕು. ರಾತ್ರಿ 10 ಗಂಟೆಯಾಗಿತ್ತು. ಅವಳು ಮಲಗಲು ಸಿದ್ಧವಾಗುತ್ತಿದ್ದಳು. ಆಗಲೇ ಬಾಗಿಲು ಬಡಿದಿತ್ತು. ಆಗ ಭಯದಿಂದ ಹೃದಯ ಬಡಿಯಲು ಶುರು ಮಾಡಿತ್ತು. ಈ ಸಮಯದಲ್ಲಿ ಯಾರು ಬರಬಹುದು? ಒಬ್ಬಂಟಿ ಜೀವ, ಯುವತಿ. ಅವಳ ಬಳಿ ಇರುವುದು ಅವಳ ಗೌರವ ಮಾತ್ರ. ಮೊದಲ ಆಲೋಚನೆ ಆ ದುರಾಸೆಯ ಮನುಷ್ಯನ ಬಗ್ಗೆಯೇ ಬಂದು. ಆದರೆ ಭಯದಿಂದ ಕೆಲಸ ನಡೆಯುವುದಿಲ್ಲ ಎಂದು ಧೈರ್ಯ ಮಾಡಿ ಬಾಗಿಲ ಬಳಿಗೆ ಬಂದಳು. ಅವರದು ಚಿಕ್ಕ ಮನೆ, 2 ಕೊಠಡಿಗಳು ಮತ್ತು 1 ಸೂರು. ಆದರೆ ಅದು ಅವರದೇ ಸೂರು. ಇದು ಸಾಕಾಗಿತ್ತು. ನಿಶಾ, ಬಾಗಿಲು ತೆರೆ. ನಾನು. ಈ ಧ್ವನಿಯನ್ನು ಅವಳು ಲಕ್ಷಾಂತರ ಜನರ ಗುಂಪಿನಲ್ಲಿಯೂ ಗುರುತಿಸಬಹುದಿತ್ತು. ಹೃದಯ ಜೋರಾಗಿ ಬಡಿಯಲು ಶುರು ಮಾಡಿತು. ಕಣ್ಣುಗಳು ತುಂಬಿ ಬಂದವು. ಬಾಗಿಲು ತೆರೆದು ಆ ಕಲ್ಲೆದೆಯ ಮನುಷ್ಯನ ಮುಖವನ್ನು ನೋಡಲು ಮನಸ್ಸು ಮಾಡಲಿಲ್ಲ. ಅವಳ ಎಲ್ಲವೂ ಮುಗಿದಿತ್ತು ಮತ್ತು ಅವನು ಈಗ ಬಂದಿದ್ದನು. ಆದರೆ ಏಕೆ? ನಂತರ ಹೃದಯದಲ್ಲಿ ಒಂದು ಭಯ ಶುರುವಾಯಿತು. ಅವನು ಅವಳನ್ನು ಮುಕ್ತಗೊಳಿಸಲು ಬಂದಿದ್ದಾನೆಯೇ? ಇಲ್ಲ, ಅವನು ಹಾಗೆ ಮಾಡಲು ಸಾಧ್ಯವಿಲ್ಲ. ಇನ್ನು ಮುಂದೆ ಸಹಿಸಿಕೊಳ್ಳುವ ಶಕ್ತಿ ಅವಳಲ್ಲಿ ಇರಲಿಲ್ಲ. ಇನ್ನು ಹೆಚ್ಚಿನ ಭಾರವನ್ನು ಹೊರಲು ಅವಳಿಗೆ ಸಾಧ್ಯವಾಗಲಿಲ್ಲ. ಹೃದಯ ಹೆದರಿತು. ಕೈಕಾಲು ನಡುಗಿದವು. ಅವಳು ಬಾಗಿಲು ತೆರೆಯುವ ಧೈರ್ಯ ಮಾಡಲಿಲ್ಲ. ಈಗಲೂ ಬಾಗಿಲು ತೆರೆದರೆ ಎಲ್ಲವೂ ಮುಗಿದು ಹೋಗುತ್ತದೆ ಎಂದು ಅವಳಿಗೆ ಅನಿಸಿತು. ನೀವು ಏಕೆ ಇಲ್ಲಿಗೆ ಬಂದಿದ್ದೀರಿ ಈ ಸಮಯದಲ್ಲಿ? ಇಲ್ಲಿಂದ ಹೋಗಿ. ಮಧ್ಯರಾತ್ರಿಯಲ್ಲಿ ಒಬ್ಬಂಟಿ ಹುಡುಗಿಯ ಬಳಿ ಬರುವುದು ಅವಳ ಗೌರವದ ಮೇಲೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ ಎಂದು ಅವಳು ತನ್ನಲ್ಲಿ ಧೈರ್ಯ ತುಂಬಿಕೊಂಡು ಕೋಪದಿಂದ ಹೇಳಿದಳು. ತನ್ನ ಕಣ್ಣೀರನ್ನು ನಿಲ್ಲಿಸಲು ಅವಳು ಎಷ್ಟು ಪ್ರಯತ್ನಿಸಿದರೂ ಅವು ಅಷ್ಟೇ ವೇಗವಾಗಿ ಹರಿಯುತ್ತಿದ್ದವು. ಅವನು ಎದುರು ಬಂದಿದ್ದರೆ ಅವನ ಎದೆಗೆ ಅಪ್ಪಿಕೊಂಡು ತನ್ನ ಹೃದಯದ ದುಃಖವನ್ನು ಹಗುರ ಮಾಡಿಕೊಳ್ಳಬಹುದಿತ್ತು. ಆದರೆ ಅವಳು ಹಾಗೆ ಮಾಡಲು ಸಾಧ್ಯವಿರಲಿಲ್ಲ. ನಿಶಾ, ನನ್ನ ಮಾತು ಕೇಳು. ನಾನು ನಿನ್ನೊಂದಿಗೆ ಮಾತನಾಡಬೇಕು. ನಾನು ಅಪರಿಚಿತನಲ್ಲ, ನಿನ್ನ ಪತಿ. ಬಾಗಿಲು ತೆರೆ. ನೀನು ಇನ್ನೆಷ್ಟು ತಡ ಮಾಡಿದರೆ ಜನರಿಗೆ ಮಾತನಾಡುವ ಅವಕಾಶ ನೀನೇ ನೀಡಿದಂತೆ. ಅವನ ಮಾತು ಕೇಳಿ ಅವಳು ಕೋಪದಿಂದ ಮುಂದೆ ಹೋಗಿ ಬಾಗಿಲು ತೆರೆದು ಬೇಗನೆ ಒಳಗೆ ಕೋಣೆಗೆ ಹೋದಳು. ಅವಳ ಈ ವರ್ತನೆಗೆ ಅವನು ನಿಧಾನವಾಗಿ ನಕ್ಕನು ಮತ್ತು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಒಳಗೆ ಬಂದು ಬಾಗಿಲು ಮುಚ್ಚಿದನು. ಏಕೆ ಹಿಂದೆ ಬಂದಿದ್ದೀರಿ? ತನ್ನೊಳಗಿನ ದುಃಖವನ್ನು ಅಡಗಿಸಿಕೊಂಡು ತನ್ನ ಮಾತುಗಳಲ್ಲಿ ಕಠಿಣತೆಯನ್ನು ತಂದುಕೊಂಡು ಅವಳು ಹೇಳಿದಳು. ಅಯ್ಯೋ, ಅವನು ತನ್ನ ಮಾತನ್ನು ಪೂರ್ಣಗೊಳಿಸುವ ಮೊದಲೇ ಅವಳು ಅವನ ಮಾತನ್ನು ಕತ್ತರಿಸಿ, ಈ ದುಃಖವನ್ನು ನೀವು ಬೆಳಿಗ್ಗೆ ವ್ಯಕ್ತಪಡಿಸಬಹುದಿತ್ತು. ಈ ಸಮಯದಲ್ಲಿ ಬರಬೇಕಾದ ಅಗತ್ಯವೇನಿತ್ತು? ನಿಶಾ ಅವನ ಮಾತನ್ನು ಕತ್ತರಿಸಿ ಕಠಿಣವಾಗಿ ಹೇಳಿದಳು. ಎಷ್ಟೇ ಪ್ರಯತ್ನಿಸಿದರೂ ಅವಳು ತನ್ನ ಮಾತುಗಳಲ್ಲಿನ ಆರ್ದ್ರತೆಯನ್ನು ಮರೆಮಾಡಲು ಸಾಧ್ಯವಾಗಲಿಲ್ಲ. ಅನಂತ್ ಕುರಾನ ವಿಷಾದದಿಂದ ಅವಳನ್ನು ನೋಡಿದನು. ಇದು ಅವನಿಗೆ ನೆಮ್ಮದಿ ನೀಡುವ ಮುಖವಾಗಿತ್ತು ಮತ್ತು ಅವಳು ದೂರವಿದ್ದಾಗ ಅವನು ಅಸಹಾಯಕನಾಗಿದ್ದನು. ಇಂದು ಅನಂತ್ ಕುರಾನನಿಗೆ ನೆಮ್ಮದಿ ಎಂದರೇನು ಎಂದು ಯಾರಾದರೂ ಕೇಳಿದರೆ ಎದುರಿಗೆ ನಿಂತಿರುವ ತನ್ನ ಕೋಪಗೊಂಡ ಪತ್ನಿಯನ್ನು ನೋಡಿ ಹೇಳುತ್ತಿದ್ದನು, ಇದೇ ನನ್ನ ಹೃದಯದ ನೆಮ್ಮದಿ. ನಾನು ಕ್ಷಮೆ. ಅವನ ಮಾತುಗಳು ಮತ್ತೆ ಬಾಯಿಯಲ್ಲೇ ಉಳಿದವು. ಆಗ ನಿಶಾ ಅವನ ಮಾತನ್ನು ಕತ್ತರಿಸಿ, ನಾನು ಈಗಾಗಲೇ ಕ್ಷಮಿಸಿದ್ದೇನೆ. ನನಗೆ ಈಗ ಯಾರ ಸಹಾನುಭೂತಿಯೂ ಅಗತ್ಯವಿಲ್ಲ. ನಾನು ಒಬ್ಬಳೇ ಸಂತೋಷವಾಗಿದ್ದೇನೆ. ಈಗ ನೀವು ಹೋಗಬಹುದು. ನಿಶಾಳ ಪ್ರತಿಯೊಂದು ನಡವಳಿಕೆಯಲ್ಲೂ ಕೋಪವಿತ್ತು ಮತ್ತು ಅವಳು ಅವನಿಗೆ ಮಾತನಾಡಲು ಅವಕಾಶವನ್ನೇ ನೀಡುತ್ತಿರಲಿಲ್ಲ. ಈಗ ಅನಂತ್ ಕುರಾನನಿಗೆ ಕೋಪ ಬಂದಿತ್ತು. ಅವನು ಅವಳ ತೋಳನ್ನು ಹಿಡಿದು ತನ್ನ ಕಡೆಗೆ ಎಳೆದುಕೊಂಡನು. ಗೋಡೆಯ ಬಳಿ ನಿಲ್ಲಿಸಿ, ನನಗೆ ಏನಾದರೂ ಹೇಳಲು ಅವಕಾಶ ನೀಡುತ್ತೀಯಾ ಇಲ್ಲವಾ ಎಂದು ಹೇಳುತ್ತಾನೆ. ಅವಳು ಅವನ ಹಿಡಿತದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಳು. ಬಿಡಲ್ಲ, ಯಾವ ಹಕ್ಕಿನಿಂದಲೂ ಬಿಡಲ್ಲ. ಅವಳು ಹೇಳಿದಳು, ನಿಮ್ಮನ್ನು ಏನು ಅಂದುಕೊಂಡಿದ್ದೀರಿ? ತನ್ನ ಕಣ್ಣುಗಳಲ್ಲಿನ ನೀರನ್ನು ತನ್ನ ಅಂಗೈಯಿಂದ ಒರೆಸಿಕೊಳ್ಳುತ್ತಾ ಅವಳು ಕೇಳಿದಳು. ನಿನ್ನ ಪತಿ. ಹೀಗೆ ಹೇಳುತ್ತಲೇ ಅವನು ತನ್ನ ಕೈಗಳನ್ನು ಅವಳ ಸೂಕ್ಷ್ಮ ಸೊಂಟದ ಸುತ್ತಲೂ ಹಾಕಿದನು ಮತ್ತು ಅವಳನ್ನು ತನ್ನ ಎದೆಗೆ ಎಳೆದುಕೊಂಡನು. ಅವನ ಈ ವರ್ತನೆಯಿಂದ ನಿಶಾಳ ಉಸಿರು ನಿಂತು ಹೋಯಿತು.
ಅವನು ತನ್ನ ಕೈಗಳ ಹಿಡಿತವನ್ನು ಅವಳ ಸೊಂಟದ ಮೇಲೆ ಬಲಪಡಿಸಲು ಶುರು ಮಾಡಿದನು. ಆದರೆ ನಿಶಾ ತನ್ನ ಸೊಂಟದಿಂದ ಅವನ ಕೈಗಳನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಳು. ಆದರೂ ಅವಳ ಹೃದಯವು ತಳಮಳಗೊಳ್ಳುತ್ತಿತ್ತು. ಈ ಸುರಕ್ಷತೆಯ ಬಂಧವು ಅವಳಿಂದ ಎಂದಿಗೂ ದೂರವಾಗಬಾರದು. ಅವಳು ಯಾವಾಗಲೂ ಅವನ ಆಶ್ರಯದಲ್ಲಿ ಹೀಗೆಯೇ ಸೇರಿಕೊಂಡಿರಬೇಕು ಎಂದು ಅವಳಿಗೆ ಅನಿಸಿತು. ಆದರೆ ಅನಂತ್ ಕುರಾನನ ಪ್ರೀತಿಯನ್ನು ಪಡೆಯುವ ಹಕ್ಕು ಅವಳ ಬಳಿ ಇರಲಿಲ್ಲ. ಮತ್ತು ಅವನು ಆಲಿಂಗನದಿಂದ ಹೊರಬರಲು ಸಾಧ್ಯವಾಗದಿದ್ದಾಗ ಸುಸ್ತಾಗಿ ಅವನ ಅಗಲವಾದ ಎದೆಯ ಮೇಲೆ ತಲೆಯಿಟ್ಟು 10 ಕಣ್ಣೀರನ್ನು ಸುರಿಸಿದಳು. ಅವನು ಅವಳನ್ನು ತನ್ನ ಎದೆಗೆ ಬಿಗಿದಪ್ಪಿ ಅವಳ ತಲೆಯ ಮೇಲೆ ತನ್ನ ತುಟಿಗಳನ್ನು ಒತ್ತಿ ತನ್ನ ಅಸ್ತಿತ್ವದ ಅರಿವನ್ನು ಮೂಡಿಸುತ್ತಿದ್ದನು. ನನ್ನ ಮಾತು ಕೇಳು ನಿಶಾ, ನನಗೆ ಗೊತ್ತು ನಾನು ಕೆಟ್ಟವನು, ತುಂಬ ಕೆಟ್ಟವನು, ಕ್ಷಮೆಗೆ ಅರ್ಹನಲ್ಲ ಮತ್ತು ನನ್ನ ಮೇಲೆ ಕೋಪಗೊಳ್ಳಲು ನಿನಗೆ ಹಕ್ಕಿದೆ. ನಾನು ಇದ್ಯಾವುದನ್ನು ಬಯಸಿರಲಿಲ್ಲ. ಗೊತ್ತಿಲ್ಲ ಹೇಗೆ ನನ್ನ ಅಹಂಕಾರದಲ್ಲಿ ನಾನು ನಿನಗೆ ನೋವು ನೀಡಲು ಶುರು ಮಾಡಿದ್ದೆ. ಆದರೆ ನಿನಗೆ ಗೊತ್ತಿದೆ, ನೀನು ನನ್ನನ್ನು ಬಿಟ್ಟು ಹೋದಾಗಿನಿಂದ ನನಗೆ ಅರಿವಾಗಲು ಶುರುವಾಯಿತು. ಕೇವಲ ನೀನಲ್ಲ, ನಾನು ಸಹ ನಿನ್ನನ್ನು ಪ್ರೀತಿಸಲು ಶುರು ಮಾಡಿದ್ದೆ. ಮತ್ತು ನನಗೆ ಇದು ಅರಿವಾದ ಕೂಡಲೇ ನಾನು ತಕ್ಷಣ ನಿನ್ನ ಬಳಿಗೆ ಬಂದೆ. ನಿಶಾ, ಬಹುಶಃ ನೀನು ನನ್ನನ್ನು ಪ್ರೀತಿಸಿದ್ದೀಯ, ಆದರೆ ನಾನು ಪ್ರೀತಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೇಮಿಸಲು ಶುರು ಮಾಡಿದ್ದೇನೆ. ದಯವಿಟ್ಟು ನನಗೆ ಒಂದು ಅವಕಾಶ ಕೊಡು. ಅಜ್ಜಿ ಸಹ ನಿನ್ನ ದಾರಿ ಕಾಯುತ್ತಿದ್ದಾರೆ. ಅಜ್ಜಿಯ ಚಿಂತೆಯನ್ನು ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ಅವರು ನಿನ್ನ ನೆನಪಿನಲ್ಲಿ ಹಗಲು ರಾತ್ರಿ ನಿನ್ನನ್ನು ನೆನಪಿಸಿಕೊಳ್ಳುತ್ತಾ ಅಸ್ವಸ್ಥರಾಗಿದ್ದಾರೆ. ಅವರಿಗೆ ಜೀವನವನ್ನು ಹಿಂತಿರುಗಿಸು ನಿಶಾ, ಮತ್ತು ನನಗೂ ಬದುಕಲು ಒಂದು ಕಾರಣವನ್ನು ಕೊಡು. ನಮ್ಮ ಮನೆಗೆ ನಿನ್ನ ಅಗತ್ಯವಿದೆ ನಿಶಾ, ದಯವಿಟ್ಟು ವಾಪಸ್ಸು ಬಾ. ಅವನು ಅವಳ ಕಣ್ಣೀರು ಒರೆಸಿ ಪ್ರೀತಿಯಿಂದ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅವಳನ್ನು ಪ್ರೀತಿಯಿಂದ ನೋಡುತ್ತಿದ್ದನು. ಆಗ ಅವಳು ವೇಗವಾಗಿ ಅಳುತ್ತಾ ಮತ್ತೆ ಅವನ ಎದೆಗೆ ಅಪ್ಪಿಕೊಂಡಳು. ಸ್ವಲ್ಪ ಸಮಯದ ನಂತರ ಎಲ್ಲ ದೂರುಗಳು ಮತ್ತು ಕೋಪಗಳನ್ನು ಮರೆತು ಅವರಿಬ್ಬರು ಈಗ ನೆಮ್ಮದಿಯಾಗಿ ಕುಳಿತಿದ್ದರು. ಅನಂತ್ನ ತಲೆ ಅವಳ ಮಡಿಲಲ್ಲಿತ್ತು ಮತ್ತು ಅವಳು ಪ್ರೀತಿಯಿಂದ ಅವನ ಕೂದಲನ್ನು ಸವರುತ್ತಿದ್ದಳು. ಮನೆಗೆ ಹೋಗೋಣವೇ? ಅವನು ಅವಳ ಕೈಯನ್ನು ಹಿಡಿದು ತುಂಬ ಗೌರವದಿಂದ ಕೇಳುತ್ತಿದ್ದನು. ಈ ಬಾರಿ ನೀವು ನನ್ನನ್ನು ಕರೆದುಕೊಂಡು ಹೋಗಲು ಬಂದರೆ ಮಾತ್ರ ಬರುತ್ತೇನೆ, ಇಲ್ಲದಿದ್ದರೆ ಅದು ಬಾಗಿಲು, ಅವಳು ಚುರುಕಾಗಿ ಹೇಳುತ್ತಾ ಅನಂತ್ ಕುರಾನಗೆ ಕನ್ನಡಿ ಹಿಡಿದಂತೆ ಮಾಡಿದಳು. ನೀನು ತುಂಬ ಚುರುಕು. ಅವಳ ಮಾತು ಕೇಳಿ ಅವನು ದಿಗ್ಭ್ರಾಂತನಾಗಿ ಎದ್ದು ಕುಳಿತನು. ನಿಧಾನವಾಗಿ ನಗುತ್ತಾ ಅವಳ ಹತ್ತಿರ ಬಂದನು. ಅವಳನ್ನು ತನ್ನ ತೋಳುಗಳಲ್ಲಿ ಎಳೆದುಕೊಂಡು ತನ್ನ ಬೆಚ್ಚಗಿನ ಉಸಿರನ್ನು ಅವಳ ಮುಖದ ಮೇಲೆ ಬಿಡಲು ಶುರು ಮಾಡಿದನು. ಮತ್ತು ಅವನು ತನ್ನ ತುಟಿಗಳಿಂದ ಅವಳನ್ನು ಸ್ಪರ್ಶಿಸುವ ಮೊದಲೇ ನಿಶಾ ಅವನನ್ನು ತಡೆದಳು. ಇದಕ್ಕೆ ಅನುಮತಿ ಇಲ್ಲ. ತನ್ನ ಕೈಯನ್ನು ಅವನ ತುಟಿಗಳ ಮೇಲೆ ಇಟ್ಟು ಅವನನ್ನು ಹಿಂದಕ್ಕೆ ತಳ್ಳಿದಳು. ಅಯ್ಯೋ, ಇಷ್ಟು ಹಿಂಸಿಸಬೇಡ. ಎಷ್ಟು ಸಮಯದಿಂದ ನಿನ್ನನ್ನು ಹಂಬಲಿಸುತ್ತಿದ್ದೆ. ಇಂದು ಈ ಅವಕಾಶ ಸಿಕ್ಕಾಗ ನನ್ನನ್ನು ನಿನ್ನಿಂದ ದೂರ ಮಾಡಬೇಡ ಎಂದು ಹೇಳಿ ಅವನು ಎದ್ದು ಕುಳಿತು ಅವಳನ್ನು ಮತ್ತೆ ತನ್ನ ತೋಳುಗಳಲ್ಲಿ ಎಳೆದುಕೊಂಡು ಬಿಗಿಯಾಗಿ ಅಪ್ಪಿಕೊಂಡನು. ಅನಂತ್, ದಯವಿಟ್ಟು ನನ್ನಿಂದ ದೂರ ಇರಿ. ಮೊದಲು ದಿಬ್ಬಣದೊಂದಿಗೆ ಬನ್ನಿ. ನನ್ನನ್ನು ವಧುವಾಗಿ ಕರೆದುಕೊಂಡು ಹೋಗಿ. ಅದರ ನಂತರವೇ ಇದಕ್ಕೆಲ್ಲ ಅನುಮತಿ ಇದೆ. ಅವಳು ಇನ್ನೂ ಏನೋ ಹೇಳಲು ಹೊರಟಿದ್ದಳು. ಅವನು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಹಿಡಿದು ಏನನ್ನೂ ಮಾತನಾಡಲು ಅವಕಾಶ ನೀಡಲಿಲ್ಲ. ಅವನು ಅವಳ ಸೂಕ್ಷ್ಮ ಮತ್ತು ಮೃದುವಾದ ತುಟಿಗಳ ಮಕರಂದವನ್ನು ಹೀರುತ್ತಾ ಸಂಪೂರ್ಣವಾಗಿ ಮದೋನ್ಮತ್ತನಾಗಿದ್ದನು. ತನ್ನ ಹೃದಯಕ್ಕೆ ಸಂಪೂರ್ಣ ನೆಮ್ಮದಿ ಸಿಕ್ಕ ನಂತರ ಅವನು ನಿಶಾಳನ್ನು ತನ್ನಿಂದ ದೂರ ಮಾಡಿದನು. ಇಬ್ಬರ ಉಸಿರಾಟವೂ ವೇಗವಾಗಿತ್ತು. ಈ ಹಕ್ಕನ್ನು ನೀನು ನನಗೆ ಈಗಾಗಲೇ ಕೊಟ್ಟಿದ್ದೀಯಾ ನಿಶಾ? 2 ತಿಂಗಳ ಹಿಂದೆಯೇ ನೀನು ನನ್ನ ಪತ್ನಿ, ನನ್ನ ಪ್ರೀತಿಯ ಹೆಂಡತಿ. ನನ್ನ ತೋಳುಗಳಲ್ಲಿ ಇದ್ದಾಗ ನಾನು ಸುಮ್ಮನೆ ಹೋಗುತ್ತೇನೆಂದು ನನ್ನನ್ನು ಅಷ್ಟು ಸಜ್ಜನೆ ಎಂದು ಭಾವಿಸಬೇಡ. ಅವನು ಅವಳನ್ನು ಎಳೆದು ತನ್ನ ಎದೆಯ ಮೇಲೆ ಬೀಳಿಸಿದ್ದನು ಮತ್ತು ಅವಳು ಅವನ ವಿಶಾಲವಾದ ಎದೆಯ ಮೇಲೆ ಬಿದ್ದು ತನ್ನ ಹೃದಯದ ಬಡಿತವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಆನಂದ್ ಕುರಾನ ಉಬ್ಬಿದ ಸೌಂದರ್ಯವನ್ನು ತನ್ನ ಎದೆಯ ಮೇಲೆ ಅನುಭವಿಸಿ ಉನ್ಮತ್ತನಾಗುತ್ತಿದ್ದನು. ಅವನು ಅವಳನ್ನು ವೇಗವಾಗಿ ಹಾಸಿಗೆಯ ಮೇಲೆ ಮಲಗಿಸಿ ತಾನು ಅವಳ ಮೇಲೆ ಬಂದು ಕುಳಿತನು ಮತ್ತು ಅವಳ ಕುತ್ತಿಗೆಯಿಂದ ದುಪ್ಪಟ್ಟವನ್ನು ತೆಗೆದು ಪಕ್ಕಕ್ಕಿಟ್ಟನು. ಅವನ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಭಾವನೆಗಳನ್ನು ನೋಡಿ ನಿಶಾ ತೀವ್ರವಾಗಿ ಗಾಬರಿಯಾದಳು. ಅವಳ ಮುಖ ನಾಚಿಕೆಯಿಂದ ಗುಲಾಬಿ ಬಣ್ಣಕ್ಕೆ ತಿರುಗಿತ್ತು. ಆದರೆ ಅನಂತ ಮುಂದೆ ಬಾಗಿ ಆ ಬಣ್ಣಗಳನ್ನು ತನ್ನ ತುಟಿಗಳಿಂದ ಕದ್ದನು. ನಿಜವಾಗಿಯೂ ನಿಶಾ, ನೀನು ಹೀಗೆ ನಾಚಿದಾಗ ನನ್ನ ಹೃದಯ ತಳ್ಳನಗೊಳ್ಳುತ್ತದೆ. ಅವನು ನಿಧಾನವಾಗಿ ತನ್ನ ಮುಖವನ್ನು ಅವಳ ಕುತ್ತಿಗೆಯಲ್ಲಿ ಅಡಗಿಸಿಕೊಂಡು ಪಿಸುಗುಡುತ್ತಿದ್ದನು. ಕೊಠಡಿಯಲ್ಲಿ ಕತ್ತಲಿತ್ತು. ರಾತ್ರಿ ದೀಪದ ಮಂದ ಬೆಳಕಿನಲ್ಲಿ ಅವಳ ಹಾಲು ಬಣ್ಣದ ಮೈ ಅವನನ್ನು ಹುಚ್ಚನನ್ನಾಗಿ ಮಾಡುತ್ತಿತ್ತು. ತನ್ನ ತುಟಿಗಳಿಂದ ಅವಳನ್ನು ಸ್ಪರ್ಶಿಸುತ್ತಾ ಅವನು ನಿಶಾಳನ್ನು ಸಹ ಮದೋನ್ಮತ್ತಳನ್ನಾಗಿಸಿದ್ದನು. ಅವಳ ತುಟಿಗಳಿಂದ ಹೊರಬರುತ್ತಿದ್ದ ಉನ್ಮತ್ತ ನಿಟ್ಟುಸಿರುಗಳು ಅನಂತ್ನನ್ನು ಬೇರೆಯ ಲೋಕಕ್ಕೆ ಕರೆದೊಯ್ಯುತ್ತಿದ್ದವು. ಮತ್ತು ಅನಂತ್ ತನ್ನ ಸೊಂಟದ ಮೇಲೆ ನಿಶಾಳ ಕೈಗಳ ಹಿಡಿತವನ್ನು ಅನುಭವಿಸಿದಾಗ ಅವನ ತುಟಿಗಳ ಮೇಲೆ ಒಂದು ತುಂಟ ನಗು ಮೂಡಿತ್ತು. ಅವನು ನಿಧಾನವಾಗಿ ನಿಶಾಳಿಂದ ದೂರವಾದನು. ಏನಾಯಿತು? ಅವನು ದೂರ ಸರಿದಿದ್ದಕ್ಕೆ ಅವಳು ಚಿಂತಿತಳಾದಳು. ಏನಾಗಬೇಕಿದೆ? ಮನೆಗೆ ಹೋಗುತ್ತಿದ್ದೇನೆ. ನಾಳೆ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ, ಸಿದ್ಧವಾಗಿರು ಎಂದು ಹೇಳಿ ಅವನ ತುಟಿಗಳ ಮೇಲೆ ತುಂಟ ನಗು ಇತ್ತು.
ಆದರೆ ನಿಶಾ ಕಕ್ಕಾಬಿಕ್ಕಿಯಾದಳು. ಅನಂತ್, ನೀನು ಹೀಗೆ ಹೇಗೆ ಮಾಡಬಹುದು? ನೀನು ನನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಅವಳು ಅವನ ಎದೆಗೆ ಅಪ್ಪಿಕೊಂಡಳು. ಅವಳ ಕಣ್ಣುಗಳಲ್ಲಿ ಮದೋನ್ಮತೆಯ ಬಣ್ಣಗಳನ್ನು ನೋಡಿ ಅನಂತ್ ಜೋರಾಗಿ ನಕ್ಕನು ಮತ್ತು ಆ ಸೂಕ್ಷ್ಮವಾದ ಗೊಂಬೆಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸಿದನು. ನಂತರ ತನ್ನ ಶರ್ಟ್ ತೆಗೆದು ಪಕ್ಕಕ್ಕಿಟ್ಟು ಅವಳ ಹೊತ್ತಿಗೆಯೊಳಗೆ ನುಸುಳಿ ಅವಳ ಪಕ್ಕದಲ್ಲಿ ಮಲಗಿದನು. ಇಬ್ಬರ ಮಧುರ ಪಿಸು ಮಾತುಗಳು ಪ್ರತಿಧ್ವನಿಸಲು ಶುರುವಾದವು. ಅನಂತ್ ಅವಳನ್ನು ಎಲ್ಲ ಆವರಣಗಳಿಂದ ಮುಕ್ತಗೊಳಿಸಿ ಅವಳ ಮೃದುವಾದ ಸೂಕ್ಷ್ಮವಾದ ಅಸ್ತಿತ್ವದಲ್ಲಿ ಕಳೆದು ಹೋದನು ಮತ್ತು ಅವನು ಅವಳ ಮೃದುವಾದ ನವಿರಾದ ಬಡಿತಗಳನ್ನು ನೋಡಿದಾಗ ಎಲ್ಲವನ್ನು ಮರೆತು ತಕ್ಷಣ ಭಾವಪರವಶನಾದನು. ಅವನು ಉನ್ಮತ್ತನಾಗಿ ಆ ಮೃದುವಾದ ಸೂಕ್ಷ್ಮವಾದ ಬಡಿತಗಳನ್ನು ತನ್ನ ತುಟಿಗಳಿಂದ ಸ್ಪರ್ಶಿಸಿದನು. ಅವನ ತುಟಿಗಳ ಪ್ರತಿಯೊಂದು ಸ್ಪರ್ಶದಲ್ಲೂ ನಿಶಾ ಮದೋನ್ಮತ್ತಳಾಗುತ್ತಾ ಹೋದಳು. ಆದರೆ ಅವನ ಭಾವಪರವಶತೆಯನ್ನು ನೋಡಿ ಒಂದು ಕ್ಷಣ ಗಾಬರಿಯಾದಳು. ಅನಂತ್ ತುಂಬ ಪ್ರೀತಿಯಿಂದ ಅವಳನ್ನು ಅಪ್ಪಿಕೊಂಡನು. ಅವಳ ಕಿವಿಯಲ್ಲಿ ನಿಧಾನವಾಗಿ ಪಿಸುಗುಡುತ್ತಾ, ನಾನು ನನ್ನ ಜೀವಕ್ಕೆ ಖಂಡಿತ ನೋವುಂಟು ಮಾಡುವುದಿಲ್ಲ ಎಂದು ಹೇಳಿದನು. ನಿಧಾನವಾಗಿ ಅವನ ಭಾವಪರವಶ ಪ್ರೀತಿಯಲ್ಲಿ ನಿಶಾಳಿಗೆ ನೆಮ್ಮದಿ ಸಿಕ್ಕಿತು. ಆ ರಾತ್ರಿ ಅವರ ಮಿಲನದ ರಾತ್ರಿ ಎಂದು ಸಾಬೀತಾಯಿತು. ಬೆಳಿಗ್ಗೆ ಅವನು ನಿಶಾಳ ಹಣೆಯನ್ನು ಪ್ರೀತಿಯಿಂದ ಮುತ್ತಿಟ್ಟು, ಸಿದ್ಧವಾಗಿರು, ಬೇಗನೆ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ ಎಂದು ಭರವಸೆ ನೀಡಿ ಹೊರಟನು. ಮರುದಿನವೇ ಅವನು ಅವಳನ್ನು ಕರೆದುಕೊಂಡು ಹೋಗಲು ಬಂದನು. ನಿಶಾ ತನ್ನ ಮನೆಗೆ ಕರೆಸಿಕೊಂಡಿದ್ದ ಕೆಲವು ಸಂಬಂಧಿಕರಿಗೆ ತನ್ನ ತಂದೆ ತಮ್ಮ ಜೀವಿತಾವಧಿಯಲ್ಲೇ ತನ್ನ ಸಂಬಂಧವನ್ನು ಅನಂತ್ನೊಂದಿಗೆ ನಿಶ್ಚಯಿಸಿದ್ದರು ಎಂದು ಹೇಳಿದ್ದಳು. ಎಲ್ಲರ ಸಮ್ಮುಖದಲ್ಲಿ ಅನಂತ್ ನಿಶಾಳನ್ನು ತನ್ನ ಮದುವಾಗಿ ಕರೆದುಕೊಂಡು ಹೋದನು. ಇತ್ತ ಅಜ್ಜಿ ನಿಶಾಳನ್ನು ಮತ್ತೆ ತಮ್ಮ ಕಣ್ಣೆದುರು ಕಂಡು ಬಹಳ ಸಂತೋಷಪಟ್ಟಿದ್ದರು. ಮೊಮ್ಮಗನ ಮುಖದಲ್ಲಿ ಸಂತೋಷವನ್ನು ಕಂಡು ಅವರು ನೆಮ್ಮದಿ ಪಡೆದರು. ಅನಂತ್ ಕುರಾನ ನಿಶಾಳಿಗೆ ಕಾಣಿಕೆಯಾಗಿ ಅದೇ ಬಳೆಗಳನ್ನು ಹಾಕಿದನು ಮತ್ತು ಇಂದು ನಿಶಾ ಅವುಗಳನ್ನು ಬಹಳ ಹಕ್ಕು ಮತ್ತು ಗೌರವದಿಂದ ಧರಿಸಿದ್ದಳು. ಅವನು ಅವಳ ಹತ್ತಿರ ಬಂದು ತಮಾಷೆ ಮಾಡಲು ಶುರು ಮಾಡಿದಾಗ ಅವಳು ಅವನನ್ನು ಹಿಂದಕ್ಕೆ ತಳ್ಳಿದಳು. ಅನಂತ್, ನಿಮಗೆ ಏನಾಗಿದೆ? ನನ್ನಿಂದ ದೂರವಿರಿ, ಅವಳು ನಟನೆಯ ಸಿಟ್ಟಿನಿಂದ ಹೇಳಿದಳು. ಅಯ್ಯೋ, ಏಕೆ ದೂರವಿರಲಿ? ಇಂದು ನನ್ನ ಮೊದಲ ರಾತ್ರಿ ಎಂದು ಹೇಳುತ್ತಾನೆ. ನಿಶಾಳ ಮುಖದಲ್ಲಿ ನಾಚಿಕೆಯ ನಗು ಮೂಡಿತ್ತು. ನನ್ನ ಪ್ರತಿಯೊಂದು ರಾತ್ರಿಯೂ ಮೊದಲ ರಾತ್ರಿ ಆಗಿರುತ್ತದೆ ಮತ್ತು ನಾನು ಅದೇ ಹುಚ್ಚುತನ ಮತ್ತು ಭಾವಪರವಶತೆಯಿಂದ ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನೀನು ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಅವನು ನಿಶಾಳನ್ನು ತನ್ನ ತೋಳುಗಳಲ್ಲಿ ಸೆಳೆದುಕೊಂಡನು ಮತ್ತು ತನ್ನ ಪ್ರೀತಿಯ ಮಳೆಯನ್ನು ಸುರಿಸುತ್ತಾ ಅವಳ ಮೇಲೆ ಮತ್ತೆ ಪ್ರಭಾವ ಬೀರಿದನು. ಮೊದಲು ಇಲ್ಲ ಇಲ್ಲ ಎನ್ನುತ್ತಿದ್ದ ನಿಶಾ ಈಗ ತಾನೇ ಅವನ ತೋಳುಗಳಲ್ಲಿ ಸೇರಿಕೊಂಡು ನೆಮ್ಮದಿ ಅನುಭವಿಸಲು ಬಯಸಿದ್ದಳು. ಮುಗಿಯಿತು.